ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀತೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ಜಪಾನಿಗೆ ಬಂದು 2 ಡೇಸ್ ಕಳೆದೇ ಹೋಯಿತು, ನಮಗೆ ಗೊತ್ತೇ ಆಗಿಲ್ಲ. ಇನ್ನು 3ನೇ ದಿನ ಬೆಳಗ್ಗೆ ಬೇಗ ಇದ್ದು ನಾವು ಇಂಡಿಯಾದಿಂದ ಬರ್ತಾನೆ ಮ್ಯಾಗಿ ಎಲ್ಲ ತೊಗೊಬಂದಿದ್ವಲ್ಲ, ಸೊ ಬ್ರೇಕ್ಫಾಸ್ಟಿಗೆ ಅದನ್ನೇ ಕುಕ್ ಮಾಡ್ಕೊಂಡ್ವಿ. ಎಸ್, ಗುಡ್ ಮಾರ್ನಿಂಗ್. ಇವತ್ತು 3ನೇ ದಿನ ಜಪಾನಲ್ಲಿ ನಮ್ಮದು. ಇವತ್ತು ಸ್ವಲ್ಪ ನೆಮ್ಮದಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮೊನ್ನೆ ಎಲ್ಲ ನಿನ್ನೆ ಬ್ರೇಕ್ಫಾಸ್ಟೇ ಏನೂ ಇಲ್ಲ, ಒಂದು ಟೀ ಮತ್ತು ಬನ್ ತಿಂದಿದ್ದು. ಮೊನ್ನೆ ಫ್ಲೈಟಲ್ಲೆಲ್ಲ ಆಯ್ತಲ್ಲ ಅದೇ ಅಷ್ಟೇ. ಸೊ ಇವತ್ತು ಮ್ಯಾಗಿ ಮಾಡ್ಕೊಂಡಿದ್ವಿ, ನಾವು ಬರ್ತಾ ಮ್ಯಾಗಿ ತೊಗೊಬಂದಿದ್ವಲ್ಲ, ಸೊ ಅದರಲ್ಲೇ ಮ್ಯಾಗಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಬ್ರೂ ಕಾಫಿ ತೊಗೊಂಬಂದಿದ್ವಿ. ಸೊ ಹಾಲು ತೊಗೊಂಡು ಕಾಫಿನೂ ಮಾಡ್ಕೊಂಡ್ವಿ. ಸೊ ನೆಮ್ಮದಿಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನನ್ನ ಡ್ರೀಮ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಾನು ಜಪಾನ್ ಟ್ರಿಪ್ ಚೂಸ್ ಮಾಡಿದ್ದೆ, ಅದರಲ್ಲಿ ಒಂದು 50% ಈ ಪ್ಲೇಸಿಗೋಸ್ಕರನೇ ಅನಿಸುತ್ತೆ. ಜಕ್ಕನಾಡ್ ಫುಲ್ ವಾಶ್ ಶೂ ಹಾಕ್ಕೊಂಡು ನಿನ್ನೆ ತಗೊಂಡ್ರು, ಇವತ್ತು ಓಪನಿಂಗ್ ಮಾಡಿದ್ರು. ನಾನು ನಿನ್ನೆ ತಗೊಂಡೆ, ಓಪನಿಂಗ್ ಮಾಡಿದ್ರು. ಜಪಾನಲ್ಲಿ ಈ ಟೋಕಿಯೋ ರೈಲ್ವೆ ಸ್ಟೇಷನ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ನನಗಂತೂ ಈ ಟೋಕಿಯೋ ರೈಲ್ವೆ ಸ್ಟೇಷನ್ ನೋಡಿದರೆ ನನಗೆ ಮುಂಬೈಲಿರುವ CST ರೈಲ್ವೆ ಸ್ಟೇಷನ್ನೇ ನೆನಪಿಗೆ ಬಂತು. ಆಲ್ಮೋಸ್ಟ್ ಸೇಮ್ ಆರ್ಕಿಟೆಕ್ಚರ್ ಥರನೇ ಫೀಲ್ ಆಗುತ್ತೆ. ಬಟ್ ಇದು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ, ಇನ್ನೊಂದು ಸ್ವಲ್ಪ ಲಕ್ಸುರಿ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ನಂಗೆ ಇದನ್ನು ನೋಡಿದ್ರೆ ಮುಂಬೈ ರೈಲ್ವೆ ಸ್ಟೇಷನ್ ನೆನಪಾಯ್ತು. ಸೇಮ್ ಪ್ಯಾಲೇಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಅದ್ರ ಸುತ್ತಮುತ್ತ ಇರೋ ಬಿಲ್ಡಿಂಗೇ ಆ್ಯಕ್ಚುಲಿ ಇನ್ನೂ ಅಟ್ರಾಕ್ಟಿವ್ ಆಗಿದೆ ಅಲ್ಲ. ಸೊ ನೋಡಿ, ಅವರು ಜಪಾನಲ್ಲಿ ರೈಲ್ವೆ ಸ್ಟೇಷನ್ ಈ ನಮೂನಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಇನ್ನು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಬಿಡಿ. ಇನ್ನು ಟೋಕಿಯೋ ಸ್ಟೇಷನ್ ಒಳಗಡೆ ಇಂಟೀರಿಯರ್ ಕೂಡ ತುಂಬ ಒಂಥರ ಡಿಫ್ರೆಂಟ್ ಆಗೇ ಇತ್ತು. ಬಟ್ ಅದನ್ನು ಹೇಳಿದ್ನಲ್ಲ, ನಂಗೆ ಒಂಥರ ಮುಂಬೈ ಸ್ಟೇಷನಿಗೆ ಬಂದಂಗೆ ಅನಿಸ್ತಾ ಇತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಮೆಟ್ರೋ ತೊಗೊಂಡು ಹೊರಟ್ವಿ. ಇಲ್ಲಂತೂ ಮೆಟ್ರೋ ಸ್ಟೇಷನಲ್ಲೆಲ್ಲ ನಮಗೆ ನೋಡೋಕ್ಕೆ 2 ಸೀನ್ ಸಿಗೋದು, ಒಂದು ನಿದ್ದೆ ಮಾಡ್ತಿರೋದು, ಇಲ್ಲ ವರ್ಕ್ ಮಾಡ್ತಾ ಇರೋದು. ಇವತ್ತು ನಾವು ಹೊರಟಿರೋದು ಡಿಸ್ನಿ ಸೀ ಆ್ಯಂಡ್ ಡಿಸ್ನಿ ಲ್ಯಾಂಡಿಗೆ. ಇದು ನನ್ನ ಡ್ರೀಮ್ ಪ್ಲೇಸ್. ಹಾಗಂತ ಬೆಳಗ್ಗೆ ಬೇಗ ಎದ್ದು ರೆಡಿ ಆದರೆ ಇಲ್ಲಿಗೆ ರೀಚ್ ಆಗೋಷ್ಟೊಳಗೆ ಸಾಕಾಗಿ ಹೋಗ್ಬಿಡ್ತು. ಒಂದು 2-3 ಸಲ ಮೆಟ್ರೋ ಎಲ್ಲ ಮಿಸ್ ಮಾಡಿಕೊಂಡೆ. ಅಂತೂ ಇಂತೂ ಫೈನಲಿ ಬಂದು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಇಲ್ಲಿ ಡಿಸ್ನಿ ಲ್ಯಾಂಡ್ ಆ್ಯಂಡ್ ಡಿಸ್ನಿ ಸೀಗೆ ಹೋಗಬೇಕಾದ್ರೆ ಬೇರೆ ಮೆಟ್ರೋ ತೊಗೊಂಡು ಹೋಗಬೇಕು. ಆ ಮೆಟ್ರೋದು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ಆ ಮೆಟ್ರೋ ಒಳಗಡೆ ಆ ವಿಂಡೋಸ್ ಎಲ್ಲ ಇದೆಲ್ಲ, ಎಲ್ಲ ಮಿಕ್ಕಿ ಮೌಸ್ ಥೀಮಲ್ಲಿ, ಒಳಗಡೆ ಸಾಂಗ್ ಎಲ್ಲ ಡಿಸ್ನಿ ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ. ಸಖತ್ ಕ್ಯೂಟ್ ಅನ್ನಿಸ್ತು ಮಾತ್ರ. ನಾವು ಫಸ್ಟು ಡಿಸ್ನಿ ಸೀಗೆ ಬಂದ್ವಿ, ಈವ್ನಿಂಗ್ ಮೇಲೆ ಡಿಸ್ನಿ ಲ್ಯಾಂಡಿಗೆ ಹೋಗೋಣ ಅಂತೇಳಿ. ಬಿಕಾಸ್ ಗೇಮ್ಸ್ ಎಲ್ಲ ಆಡೋಕ್ಕೆ ಜಾಸ್ತಿ ಇರೋದು ಡಿಸ್ನಿ ಸೀಯಲ್ಲಿ, ಅದಕ್ಕೋಸ್ಕರ. ಇನ್ನು ಒಳಗಡೆ ಬಂದ ತಕ್ಷಣ ನಾನಂತೂ ಖುಷಿಯಲ್ಲಿ ಕುಣಿದಾಡ್ತಾ ಇದ್ದೆ. ಬಿಕಾಸ್ ಇಟ್ಸ್ ಮೈ ಡ್ರೀಮ್ ಪ್ಲೇಸ್. ಹತ್ತತ್ರ ನಾವು ಒಂದು 8th ಸ್ಟ್ಯಾಂಡರ್ಡಿಂದ ನಾನು ಅಂದ್ಕೊಳ್ತಾ ಇದ್ದೆ ಡಿಸ್ನಿ ಲ್ಯಾಂಡ್ ವಿಸಿಟ್ ಮಾಡಬೇಕು ಅಂತ. ಫೈನಲಿ ನನ್ನ ಡ್ರೀಮ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅಂತ ಒಂದು ಕಡೆ ಖುಷಿ ಇದ್ದರೆ, ಇನ್ನು ಒಳಗಡೆ ಆ ಡಿಸ್ನಿ ವೈಬ್, ಡಿಸ್ನಿ ಕ್ಯಾರೆಕ್ಟರ್ಸ್, ಆ ಮ್ಯೂಸಿಕ್ ಎಲ್ಲ ಕೇಳಿಬಿಟ್ಟು ಇನ್ನೊಂಥರ ಖುಷಿ. ನಮ್ಮ ಡ್ರೀಮ್ನ ನಾವೇ ಫುಲ್ಫಿಲ್ ಮಾಡ್ಕೊಂಡಾಗ ಸಿಗೋ ಖುಷಿನೇ ಒಂಥರ ನೆಕ್ಸ್ಟ್ ಲೆವೆಲ್. ಇಲ್ಲಂತೂ ಒಳಗಡೆ ಬಂದಮೇಲೆ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲ ಡಿಸ್ನಿ ಕ್ಯಾರೆಕ್ಟರ್ಸ್ ಡ್ರೆಸ್ಸಸ್ನ ಹಾಕಿ ಅದೇ ಥರ ಡ್ರೆಸ್ಅಪ್ ಆಗಿ ಓಡಾಡ್ತಾ ಇರ್ತಾರೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಇನ್ನು ಇಲ್ಲಿ ಒಳಗಡೆನೆ ಶಾಪಿಂಗ್ ಏರಿಯಾ ಕೂಡ ಇದೆ. ಡಿಸ್ನಿ ಥೀಮಲ್ಲಿರೋ ಶರ್ಟ್ಸ್, ಕೂಲಿಂಗ್ ಗ್ಲಾಸ್, ಹಾಗೆ ಹೇರ್ ಬ್ಯಾಂಡ್ಸ್, ಇನ್ನು ಕೀ ಬಂಚ್, ಎಕ್ಸೆಟ್ರಾ ಜುವೆಲ್ಸ್ ಎಲ್ಲದೂ ಸಿಗುತ್ತೆ ಇಲ್ಲಿ. ನಾವೇನಾದರೂ ಬೈ ಮಾಡ್ಬೋದು. ಬಟ್ ಎಲ್ಲದು ಡಿಸ್ನಿ ವೈಬಲ್ಲೇ ಇರುತ್ತೆ. ನೋಡಿ, ಇಬ್ರು ಮಿಕ್ಕಿ ಮೌಸ್ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ವಿ ಇಬ್ರು. ಫಸ್ಟ್ ನಾವು ಆ್ಯಕ್ಚುಲಿ ಡಿಸ್ನಿ ಸೀಗೆ ಬಂದಿದ್ದೀವಿ. ಡಿಸ್ನಿ ಲ್ಯಾಂಡ್ ಆಮೇಲೆ ಹೋಗೋಣ ಅಂತ. ಬಿಕಾಸ್ ಗೇಮ್ಸ್ ಎಲ್ಲ ಡಿಸ್ನಿ ಸೀಯಲ್ಲೇ ಜಾಸ್ತಿ ಆಡೋಕ್ಕಿರೋದು ಅಂತ. ಡಿಸ್ನಿ ಲ್ಯಾಂಡಲ್ಲಿ ಆ ಎಂಟ್ರೆನ್ಸ್ ಎಷ್ಟು ಫೇಮಸ್ ಇದೆ, ಸೊ ಡಿಸ್ನಿ ಸೀಯಲ್ಲಿ ಈ ವ್ಯೂ ಅಷ್ಟೇ ಫೇಮಸ್. ಅಕ್ಕಂಗೆ ಚಿರೋಸ್ ತಿನ್ಸ್ತೀನಿ ಬನ್ನಿ ಅಂದರೆ ನಮ್ಮ ಕಡೆ ಬೋಟಿ ಅಲ್ಲ, ಅದು ಹಂಗೆ ಇದೆ ನೋಡ್ಬೇಕಲ್ಲ, ಹುಡುಗಿ ಇಟ್ಕೊಂಡು ಹೋಗ್ತಿದ್ದಾರಲ್ಲ, ಸೇಮ್ ಹಂಗೆ ಇದೆ. ಸೊ ಚಿರೋಸ್ ಟೇಸ್ಟ್ ಮಾಡೋಣ. ಚಿರೋಸ್ ಅಕ್ಕಂಗೆ ಬೋಟಿ ತಗೊಬಂದೆ, ಇವಾಗ ಬೋಟಿ ಟೇಸ್ಟ್ ಮಾಡ್ತಾನೆ. ತೊಳಿ ತಿನ್ನಿ ಅಕ್ಕ.
ಎಂತಕ್ಕ ಹೆಂಗಿದೆ ಅಂತಾನೆ ಹೇಳಕ್ ಒಂಥರ ಈ ಒಣಗೋಗಿರೋ ಹೀರೆಕಾಯಿ ನಿಮ್ಮನ್ನ ಹೋಗಿ ಹೋಗಿ ಇಲ್ಲಿ ಕರ್ಕೊ ಬಂದಿನಲ್ಲ. ಚೆನ್ನಾಗಿದೆ. ಚಿರೋಸ್ ಎಲ್ಲ ತಿಂದು ನಾವು ಗೇಮ್ಸ್ ಆಡೋಣ ಅಂತ ಹೊರಟ್ವಿ. ಇಲ್ಲೆಲ್ಲ ಗೇಮ್ಸ್ ಮುಂದೆನೇ ಎಷ್ಟು ಅವರ್ ವೆಯ್ಟಿಂಗ್ ಇದೆ ಅಂತಲೂ ಮೆನ್ಷನ್ ಮಾಡಿ ಬೋರ್ಡ್ ಹಾಕಿಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಡಿಸ್ನಿ ಸಿ ವೆಬ್ಸೈಟಲ್ಲಿ ಸಮೇತನೂ ನಿಮಗೆ ರೂಟ್ ಮ್ಯಾಪ್ಸು, ಒಳಗಡೆ ಹೆಂಗೆ ಓಡಾಡಬೇಕು, ಮತ್ತು ಯಾವ್ಯಾವ ಗೇಮ್ಸಿಗೆ ಎಷ್ಟೊತ್ತು ವೆಯ್ಟಿಂಗ್ ಅವರ್ಸ್ ಇದೆ, ಮತ್ತು ಯಾವ ಗೇಮ್ ಶಟ್ ಡೌನ್ ಆಗಿದೆ ಎಲ್ಲದೂ ವೆಬ್ಸೈಟಲ್ಲಿ ಇರುತ್ತೆ. ನಾವು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಫಾಲೋ ಅಪ್ ಮಾಡಿದರೆ ಈಸಿಯಾಗಿ ಮೂವ್ ಮಾಡ್ಬೋದು. ಮುಂದೆ ಬನ್ನಿ. ಬುಟ್ಟಿ ಮೀನು ಹಾಕೋ ಬುಟ್ಟಿ ಮೀನು ಸೀರಿಯಸ್ಲಿ ಅಕ್ಕ. ಅವಗಡೋ ಕಡಲೆಕಾಯಿ, ತೆಂಗಿನಕಾಯಿ, ಕಡಲೆಕಾಯಿ, ಮರಿ ಕಡಲೆಕಾಯಿ. ಸುಮ್ಮನೆ ಬನ್ನಿ ಅಕ್ಕ. ಇದು ಚೆನ್ನಾಗಿತ್ತಕ್ಕ, ಅದು ಚೆನ್ನಾಗಿತ್ತ? ಚೆನ್ನಾಗಿತ್ತು. ಆ ಚಿರ ತಿಂದು ಕರ್ರೋ ಅನ್ನಂಗಾಗಿತ್ತು. ಇದು ಸ್ವಲ್ಪ ಚಾಕ್ಲೇಟ್ ಇದೆ ಒಳಗೆ. ನಾವು ಹೋಗಿದ್ದ ದಿನ ಸ್ವಲ್ಪ ಕ್ಲೌಡಿ ಇತ್ತು ಅಂತ ಹೇಳ್ಬಿಟ್ಟು ಕೆಲವೊಂದು ಗೇಮ್ಸ್ ಎಲ್ಲ ಮಳೆ ಬರ್ಬೋದು ಅಂತ ಶಟ್ ಡೌನ್ ಮಾಡಿದ್ರು. ಬಟ್ ಆದ್ರೂ ಲಾಡ್ ಆಫ್ ಗೇಮ್ಸ್ ಇತ್ತು ನಮಗೆ ಆಡಲಿಕ್ಕೆ. ನನಗಂತೂ ಈ ಸೀ ವರ್ಲ್ಡ್ ಗೇಮ್ ಅಂತೂ ತುಂಬಾ ಇಷ್ಟ ಆಯಿತು. ಈ ಗೇಮ್ನ ಥೀಮ್ ಬಂದುಬಿಟ್ಟು ಸಮುದ್ರದ ಒಳಗಡೆ ಪ್ರಪಂಚ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಗೇಮ್ ಥರ ಮಾಡಿದರೆ ಸಖತ್ ಅಟ್ರಾಕ್ಟಿವ್ ಆಗಿತ್ತು. ಇಲ್ಲಿನ ಜನರು ಒಂದು ಎಷ್ಟು ಕ್ಯೂಟ್ ಅಂತ ಹೇಳಿದ್ರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನಾವು ಈ ಥರ ಗೇಮ್ಸ್ ಎಲ್ಲ ಆಡ್ತಿದ್ರೆ ಇವ್ರ ಕೆಳಗಡೆಯಿಂದ ನಮಗೆ ಹಾಯ್ ಬಾಯ್ ಅಂತ ಎಲ್ಲ ಹೇಳಿ ಗ್ರೀಟಿಂಗ್ಸ್ ಮಾಡ್ತಾ ಇರ್ತಾರೆ. ತುಂಬಾ ಕ್ಯೂಟ್ ಅನಿಸುತ್ತೆ ಈ ಥರ ಎಲ್ಲ ಸೀನ್ಸ್ ನೋಡೋಕ್ಕೆ. ನಾನು ರಂಜಕ್ಕ ಅಂತೂ ಸಣ್ಣ ಮಕ್ಕಳಾಗಿ ಹೋಗ್ಬಿಟ್ಟಿದ್ವಿ. ಎಲ್ಲ ಮಕ್ಕಳು ಗೇಮ್ಸ್ ದೊಡ್ಡವರು ಆಡ್ತಿದ್ರು, ನಾವು ಅವ್ರ ಜೊತೆ ಸೇರ್ಕೊಂಡು ಒಳ್ಳೆ ಸಣ್ಣ ಮಕ್ಳು ಥರನೇ ಆಡ್ತಾ ಇದ್ವಿ. ಅಲ್ಲಿ ಸೀ ವರ್ಲ್ಡ್ ಒಳಗಡೆ ಹೋಗ್ಬಿಟ್ಟು ಗೇಮ್ಸ್ ಆಡಿ ಬಂದ್ವಾ. ರಂಜಕ್ಕಂಗಂತೂ ಖುಷಿಯಾಗಿ ಹೇಳಿ ಅಕ್ಕ ಎಕ್ಸ್ಪೀರಿಯನ್ಸ್. ಏನಿಲ್ಲ, ನಮ್ಮ ಸಾಗರ ಜಾತ್ರೆ ಪಾಪು ಆಡಿಸ್ತೀವಲ್ಲ ಅದಕ್ಕೆ ದೊಡ್ಡವ್ರು ಕುತ್ಕೊಂಡು ಆಡ್ತಾರೆ ಅಷ್ಟೇ. ಸಣ್ಣಕ್ಕೆ ಏರ್ತದೆ ಅದಕ್ಕೆ ಹೂ ಇರ್ತಾರೆ. ನಮ್ಮ ಸಾಗರದಕ್ಕೆಲ್ಲ ಕುತ್ಕೊಬಿಟ್ರೆ ಪಾಪ ಹಾರೆ ಹೋಗ್ತಾರೆ. ಅಲ್ಲ ನಿಜ, ಅದು ಎಷ್ಟೊತ್ತು ಗೊತ್ತಾ, ಒಂದೊಂದು ಗೇಮು ಒಂದು 20 ಸೆಕೆಂಡ್ಸ್ ಆಡಿಸಿದ್ರು, 30 ಸೆಕೆಂಡ್ಸ್ 50 ಅಷ್ಟೇ. 1 ಮಿನಿಟ್ಗಿಂತ ಜಾಸ್ತಿ ಯಾವ ಗೇಮು ಆಡಿಸಿಲ್ಲ. ಅಯ್ಯಪ್ಪ, ಸಾಗರದಲ್ಲಿರೋ ಗೇಮ್ ಎಲ್ಲ ಆಡಕ್ಕೆ ಇವರೆಲ್ಲ ಇನ್ಸೂರೆನ್ಸ್ ಮಾಡಿಸ್ಕೊತಾರೆ. ಕರೆಕ್ಟು. ಇವಾಗ ಇದ್ಯಾವುದೋ ಒಂದು ಚೆನ್ನಾಗಿದೆ ಅಂತ ಇದನ್ನ ಆಡಕ್ಕೆ ಬಂದೆ, ನೋಡೋಣ ಇದು ಹೆಂಗಿದೆ ಅಂತ. ಇದೊಂದು ಗೇಮ್ ಏನೋ ಸ್ವಲ್ಪ ಆಡ್ದಂಗೆ ಅನ್ನಿಸ್ತೇನೋ ನಮಗೆ, ಆದರೂ ಆಡ್ದಂಗೆ ಅನ್ನಿಸ್ತಿದೆ ಅನ್ನೋಷ್ಟೊತ್ತಿಗೆ ಮುಗ್ದೇ ಹೋಯ್ತು. ಯಾವ ಗೇಮು 1 ನಿಮಿಷಕ್ಕಿಂತ ಜಾಸ್ತಿ ಆಡ್ಸಲ್ಲ. ಅಂದರೆ ಇದು ಡಿಸ್ನಿಲ್ಯಾಂಡ್ ಅಲ್ಲ, ಮಕ್ಕಳದ್ದು ಥೀಮ್ ಅಲ್ವಾ. ಸೊ ಮಕ್ಕಳಿಗೆ ಹೇಗೆ ಕಂಫರ್ಟಬಲ್ ಇದೆ ಅದೇ ಥರನೇ ಕಸ್ಟಮೈಸ್ ಮಾಡಿ ದೊಡ್ಡವರಿಗೂ ಮಕ್ಕಳಿಗೂ ಸೇರಿ ಒಂದೇ ಗೇಮ್ ಇಟ್ಬಿಟ್ಟಿದ್ದಾರೆ. ದೊಡ್ಡವ್ರಿಗೆ ಸ್ವಲ್ಪ ಬರೋದು, ಇಲ್ಲಿಯವರಿಗೆಲ್ಲ ಇದೆ ವಾವೇನೋ. ನಮ್ಗೆ ಅಲ್ಲೆಲ್ಲ ವಂಡರ್ಲ್ಯಾಂಡಲ್ಲೆಲ್ಲ ಆಡ್ ಬಂದ್ಬಿಟ್ಟು ಇದು ತಾಗ್ತಾನೆ ಇಲ್ಲ ನಮಗೆ ಎಫೆಕ್ಟ್ ಅಷ್ಟೇ. ಡಿಸ್ನಿ ಮೂವೀಸಲ್ಲಿ ಆಲಿಬಾಬಾ ಕ್ಯಾರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು, ಎಲ್ರಿಗೂ ಗೊತ್ತಿರೋದೆ. ಸೊ ಅದಕ್ಕೋಸ್ಕರ ಡಿಸ್ನಿ ಸಿ ಜಪಾನಲ್ಲಿ ನಿಮಗೆ ಒಂದು ಹಬೀಬಿ ವೈಬ್ ಬರಲಿ ಅಂತ ಹೇಳಿಬಿಟ್ಟು ಒಂದು ಅರಬ್ ಥೀಮ್ನ ಸಮೇತನೂ ಕ್ರಿಯೇಟ್ ಮಾಡಿದ್ದಾರೆ. ಈ ಸೆಟಪ್ ಅಂತೂ ಸಖತ್ ಅಟ್ರಾಕ್ಟಿವ್ ಆಗಿತ್ತು. ನನಗೆಲ್ಲೋ ಒಂಥರ ದುಬೈ ಅರಬ್ ಕಂಟ್ರಿಗೆ ಬಂದಂಗೆ ಫೀಲ್ ಆಗ್ತಾ ಇತ್ತು. ಹಬೀಬಿ ವೈಬ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಂಗೆ ನಮ್ಗೆ ಹೊಟ್ಟೆ ಚುರುಚುರು ಅನ್ಲಿಕ್ಕೆ ಶುರುವಾಯಿತು. ಸೊ ಅಲ್ಲೇ ಇದ್ದಿದ್ದು ರೆಸ್ಟೋರೆಂಟಿಗೆ ಹೋದ್ವಿ. ಇಲ್ಲಿ ನೋಡಬೇಕು, ರೆಸ್ಟೋರೆಂಟ್ ಒಳಗೆ ಬಂದ ತಕ್ಷಣ ಎಲ್ಲರೂ ಹಾಯ್ ಹಾಯ್ ಅಂತ ಕೈ ಮಾಡಿ ಕರೀತಾರೆ ನಮಗೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳ್ಕೊಂಡು. ಇನ್ನು ರೆಸ್ಟೋರೆಂಟ್ ವಿಷಯಕ್ಕೆ ಬಂದರೆ ಅಂತೂ ರೆಸ್ಟೋರೆಂಟ್ ಸಖತ್ ಯೂನಿಕ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಕಂಪ್ಲೀಟ್ ಏನೋ ಒಂಥರ ಅರಬ್ ರೆಸ್ಟೋರೆಂಟಿಗೆ ಬಂದಂಗೆ ಒಂಥರ ಟರ್ಕಿಶ್ ರೆಸ್ಟೋರೆಂಟ್ ಥರ ನಮಗೆ ಫೀಲ್ ಆಗ್ತಾ ಇತ್ತು. ಒಂಥರ ಸಖತ್ತಾಗಿತ್ತು ಮಾತ್ರ. ನನಗೆ ಜಪನೀಸ್ ಫುಡ್ ನಿನ್ನೆ ಟೇಸ್ಟ್ ಮಾಡಿದ್ದಾಯ್ತು, ಇವತ್ತು ಅರಬ್ ಫುಡ್ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಹೇಗಿದೆ ಹೇಳಿ ಅಕ್ಕ?
ಈ ಅಕ್ಕ ಎಲ್ಲೋದ್ರೂ ಸರ್ವೈವ್ ಆಗಲ್ಲ, ಭಾಳ ಕಷ್ಟ ಇದೆ ಇವ್ರದ್ದು. ನೀವೇ ತಿನ್ನು, ನಾನು ಹೇಗೆ ಸರ್ವೈವ್ ಆಗ್ಬೇಕಂತ ನೀವು ನೋಡ್ತೀನಿ ರೀ. ಸ್ವೀಟ್ ಇದೆ ಬೆಟರ್, ತಿನ್ಬೋದು. ಈಗ ಒಂದು ರೋಟಿ ಕೊಟ್ಟಿದ್ದಾರೆ, ರೈಸು, ಚಿಕನ್ ಕರಿ, ತಂದೂರಿ ಚಿಕನ್ ಆ್ಯಂಡ್ ಕೋಕ್. ಈ ಜಪಾನಲ್ಲಿ ಎಲ್ಲೋದ್ರೂ ಕೋಕೋ ಕೋಲಾ ಒಂದು ಇದ್ದೇ ಕುಡಲ್ಲ ಜನ, ಬರೀ ಕೋಕೆ ಕುಡಿಸ್ತಾರೆ. ಊಟ ಎಲ್ಲ ಆದಮೇಲೆ ಮತ್ತೆ ಪುನಃ ಗೇಮ್ಸ್ನ ಮುಂದುವರಿಸಿದ್ವಿ. ನಾವು ಊಟ ಆಗ್ತಾನೆ 1:30 ಸಮಥಿಂಗ್ ಏನೋ ಆಗಿತ್ತು. ಬಟ್ ನಮಗೊಂದು 4 o'clock ಒಳಗಡೆ ಎಲ್ಲ ಗೇಮ್ಸ್ನ ಆಡಿ ಮುಗಿಸ್ಬೇಕಿತ್ತು. ಬಿಕಾಸ್ ಆಮೇಲೆ ನಾವು ಡಿಸ್ನಿ ಲ್ಯಾಂಡಿಗೆ ಬೇರೆ ಹೋಗಬೇಕಲ್ಲ. ಸೊ ಹಾಗಾಗಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಗೇಮ್ಸ್ನ ಮಾತ್ರ ನಾವು ಕವರ್ ಮಾಡಿದ್ವಿ. ಅಂದರೆ ತುಂಬ ಗೇಮ್ಸ್ ಇದೆ. ಬಟ್ ಎಲ್ಲ ಗೇಮ್ಸ್ನು ನಮ್ಮ ಕೈಯಲ್ಲಿ ಒಂದು ದಿನದಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಪ್ರತಿಯೊಂದು ಗೇಮ್ಸ್ಗೂ ಏನಿಲ್ಲ ಅಂದರೂ ಒಂದು 1/2 hour 20 minutes ಎಲ್ಲ ವೆಯ್ಟಿಂಗೇ ಇರ್ತಾಯಿತ್ತು ನಮಗೆ. ಸೊ ವೆಯ್ಟ್ ಮಾಡಿ ಹೋಗೋದಂತೂ ಟೈಮ್ ವೇಸ್ಟ್ ಆಗ್ತಿತ್ತು. ಸೊ ಹಾಗಾಗಿ ಯಾವುದು ವೆಯ್ಟಿಂಗ್ ಕಮ್ಮಿ ಇದೆ ಅದನ್ನು ಮಾತ್ರ ನಾವು ಆಟ ಆಡಿದ್ವಿ. ಬಟ್ ಪ್ರತಿಯೊಂದು ಗೇಮ್ ಕೂಡ ತುಂಬಾ ಚೆನ್ನಾಗಿತ್ತು. ಕೆಲವೊಂದೆಲ್ಲ ಇನ್ನೂ ಯುನೀಕ್ ಗೇಮ್ಸ್ ಎಲ್ಲ ಇತ್ತು. ಬಟ್ ಅದು ನಮ್ಗೆ ಎಲ್ಲದನ್ನು ಆಡೋಕ್ಕಾಗಿಲ್ಲ. ಟ್ರೆಷರ್ ಅಂಡ್ ಗೇಮ್ ಅಂತೂ ನಾವು ಆಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು 40 minutes ವೆಯ್ಟ್ ಮಾಡಿ ಹೋದ್ವಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ಒಳಗಡೆ ಹೋಗ್ತಿದ್ದಂಗಂತೂ ಯಾವುದೋ ಒಂಥರ ದೆವ್ವದ ಮನೆಗೆ ಎಂಟ್ರಿ ಕೊಟ್ಟಂಗೆ ಫೀಲ್ ಆಗ್ತಾ ಇತ್ತು. ಈ ಸ್ಕೆಲಿಟನ್ಸ್ ಎಲ್ಲ ನೀರ್ ಮೇಲೆ ಹಾಕಿ ತೇಲಾಡ್ಸೋಂಗೆಲ್ಲ ಒಂಥರ ಸೆಟಪ್ ಮಾಡಿಟ್ಟಿದ್ರು. ಸಖತ್ ಹೆದರಿಕೆ ಆಯಿತು ಮಾತ್ರ. ಇಲ್ಲಿ ಒಳಗಡೆ ಹೋದ್ಮೇಲೆ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಅಲೋ ಇಲ್ಲ. ಬಟ್ ಆದರೂ ನಾನು ಕದ್ದು ಮುಚ್ಚಿ ಒಂದು ಸ್ವಲ್ಪ ಟ್ರೈ ಮಾಡಿದೆ. ಬಟ್ ಆಗಲ್ಲ, ಫುಲ್ ಕತ್ಲು. ನಿಮ್ಗೆ ವೀಡಿಯೋದಲ್ಲಿ ಅಷ್ಟೊಂದೆಲ್ಲ ಏನೂ ಕಾಣಲ್ಲ. ಬಟ್ ಗೇಮ್ ಅಂತೂ ಸಖತ್ ಹಾರಿಬಲ್ ಆಗಿತ್ತು. ಬೆಳಗ್ಗೆಯಿಂದ ನಾವು ಮಕ್ಳ ಥರ ಆಟ ಆಡಿ ಇದೊಂದು ಗೇಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹೆದರಿಕೆ ಆಯಿತು ನಮ್ಮಿಬ್ರಿಗೂ. ಆವಾಗಲಿಂದ ಎಲ್ಲ ಆಡಿದ ಗೇಮಿಗೂ ಒಂದೊಂದು ಕಮೆಂಟ್ ಕೊಡ್ತಾ ಇದ್ದಾರೆ, ಅದು ಹಂಗಿದೆ ಹಿಂಗಿದೆ ಅಂತ. ಈ ಗೇಮ್ ಮಾತ್ರ ಯಪ್ಪ ಹಾರಿಬಲ್ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಹೌದು, ಸಖತ್ ಹಾರಿಬಲ್ ಆಗಿತ್ತು. ಆ್ಯಂಡ್ ಇಷ್ಟು ಹೊತ್ತು ಬೆಳಗಿಂದ ನಾವಿಲ್ಲಿ ಏನು ಆಟಾಡಿದ್ವಿ, ಇದು ಒಂದು ಗೇಮಿಂದ ಎಲ್ಲದು ಸರಿಯಾಗ್ಬಿಟ್ಟು ತುಂಬಾನೇ ನಿಧಿ ಹುಡ್ಕೋದಂಗೆ ಆಗಿತ್ತು. ಮಾತ್ರ ಹೆದರಿಕೆ ಆಯಿತು, ಬಟ್ ಚೆನ್ನಾಗಿತ್ತು. ಲಾಸ್ಟಿಗೆ ನಾವು ಆಲಿಬಾಬಾ ಸ್ಟೋರಿದೊಂದು ಗೇಮಿಗೆ ಹೋದ್ವಿ. ಈ ಗೇಮ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಈ ಗೇಮಲ್ಲಿ ಗೊಂಬೆಗಳನ್ನೆಲ್ಲ ಏನು ಮಾಡಿದ್ರು ನೋಡಿ, ಅದೆಲ್ಲ ನನಗೆ ರೀಲ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಿಯಲ್ ಆಗಿ ಫೀಲ್ ಆಗ್ತಿತ್ತು ಅಂದರೆ ನಮಗೆ ನಿಜವಾಗ್ಲೂ ಯಾವುದೋ ಮನುಷ್ಯನೇ ಹಿಂಗೆ ನಿಂತ್ಕೊಂಡಿದ್ದಾನೇನೋ ಅಂತ. ನಾವು ಈ ಕಾರ್ಟೂನ್ ಸೀರೀಸಲ್ಲೆಲ್ಲ ಏನು ನೋಡ್ತಿದ್ವಿ, ನಾವು ಅದನ್ನೆಲ್ಲ ಲೈವಲ್ಲಿ ನೋಡಬೇಕಾದ್ರೆ ಓ ಮೈ ಗಾಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ರಂಜಕ ನೋಡಿ, ಮಿಕ್ಕಿ ಮೌಸ್ ತಿಂತಿದ್ದಾರೆ. ಮಿಕ್ಕಿ ಮೌಸ್ ಅವ್ರ ಥರನೇ ಇದೆ ಅದು ಐಸ್ ಕ್ರೀಮ್ ಎಲ್ಲ ಸುತ್ತಿ ಸಾಕಾಯ್ತು ಇವಾಗ. ಸೊ ಡಿಸ್ನಿ ಸಿ ನಮ್ಗೆ ಆಲ್ಮೋಸ್ಟ್ ಎಲ್ಲದೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡಿದ್ವಿ ಅಷ್ಟೇ. ಮೊದಲೇ ಇಬ್ಬರಿಗೂ ಭಾಷೆ ಬರಲ್ಲ, ಇಲ್ಲಿ ಹೆಂಗೋ ಸುತ್ತಾಡ್ಕೊಂಡು ಕೆಲವೊಂದು ಗೇಮ್ಸ್ನ ಆಡಿದ್ವಿ ಅಷ್ಟೇ. ಇವಾಗ ಇಲ್ಲಿನ ಡಿಸ್ನಿ ಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಅದು ಟೈಮ್ ಆಯಿತು, 5 o'clock ಡಿಸ್ನಿ ಲ್ಯಾಂಡ್ ರೀಚ್ ಆಗಬೇಕಂತೆ. ನೋಡ, ಮೊದಲೇ ಟ್ರೈನ್ ಹತ್ತೋದ್ರಲ್ಲಿ ಇಬ್ಬರು ಹುಷಾರು. ಎಷ್ಟು ಟ್ರೈನ್ ಮಿಸ್ ಮಾಡ್ಕೊಂಡ್ವಿ ಬೆಳಗ್ಗೆ ಇಲ್ಲಿಗೆ ಬರೋಕ್ಕೆ. ಅಂತೂ ಹೆಂಗೋ ದಾರಿ ತೋರಿಸಿದ್ರು ತಂದರು. ಇಡೀ ಡಿಸ್ನಿ ಲ್ಯಾಂಡ್ ಹೆಚ್ಚು ಕಮ್ಮಿ 10 kilometer ಓಡಾಡಿದ್ದೀವಿ. ಹೌದು, 10 kilometer ಆಲ್ರೆಡಿ ಓಡಾಡಿದ್ದೀವಿ. ಇನ್ನು ಡಿಸ್ನಿ ಲ್ಯಾಂಡಿಗೆ ಹೋಗಬೇಕು, ಈವ್ನಿಂಗ್ ಶೋ ಅಲ್ಲ ಅಲ್ಲಿ. ಸೊ ಲೆಟ್ಸ್ ಗೋ. ರೆಡಿ, ರಂಜೋಕ್ರಿ ಡಿಸ್ನಿ ಲ್ಯಾಂಡಿಗೆ ಹೋಗಕ್ಕೆ ರೆಡಿ. ಇದು ಚೆನ್ನಾಗಿ ಹೇಳುತ್ತಲ್ಲಕ್ಕ. ನೀ ಹಾಕೋ, ನಂಗೆ ಒಬ್ಳಿಗೆ ಹಾಕ್ತಾಳೆ. ಯಾಕೆ ಸುಂದರಿ ಕೊಡಿಸ್ತಾಳೆ ಇವಳು. ನಂಗೆ ಹಾಕ್ಸ್ಬಿಟ್ಟು ನನಗೆ ಮೊದಲು ರೆಡಿ ಬಲಿಕ ಬಕ್ರ ಮಾಡಿ ನೀನು ಹಾಕೋ. ಡ್ರೀಮ್ ಪ್ಲೇಸ್ ಡಿಸ್ನಿ ಲ್ಯಾಂಡ್ ಫೈನಲಿ. ನಿಜವಾಗ್ಲೂ ಸುಮ್ಮನೆ ಹೇಳೋದಲ್ಲ, ನನ್ನ ಚೈಲ್ಡ್ಹುಡ್ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಖುಷಿ ಒಂದು ಕಡೆ. ಆದರೆ ನನಗೆ ಆ ಡಿಸ್ನಿ ಲ್ಯಾಂಡಿನ ವೈಬೆಲ್ಲ ನೋಡಿ ಇನ್ನೊಂದು ಥರ ಖುಷಿ. ಸ್ಪೆಷಲಿ ನಂಗೆ ಆ ಕ್ಯಾಸ್ಟಲ್ ದೂರದಿಂದ ನಾನು ನೋಡ್ತಿದ್ದಂಗೆ ನಾನು ಕುಣಿತಾ ಇದ್ದೀನಿ ಆರಿ. ಓ ಮೈ ಗಾಡ್, ನಂಗೆ ಹತ್ತಿರದಿಂದ ನೋಡಬೇಕಾದ್ರಂತೂ ನನಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ನಾನು ಡಿಸ್ನಿ ಲ್ಯಾಂಡಲ್ಲಿ ಇದ್ದೀನ, ನಾನು ನಿಜ ನೋಡ್ತಾ ಇದ್ದೀನ ಅಂತ ನನಗೆ ನಾನೇ ಚುಟ್ಕೊಳ್ತಾ ಇದ್ದೆ. ಚೈಲ್ಡ್ಹುಡ್ಡಲ್ಲಿ ನೋಡ್ತಿದ್ದಂತಹ ಡಿಸ್ನಿ ಮೂವೀಸು, ಆ ಕಾರ್ಟೂನ್ ಸೀರೀಸು, ನೋಟ್ ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದಿದ್ದು ವ್ಯೂನ ನಂಗೆ ಎದುರುಗಡೆಯಿಂದ ನೋಡಬೇಕಾದ್ರಂತೂ ಸಖತ್ ಖುಷಿ ಆಗ್ತಿತ್ತು.
ಒಂಥರ ಈ ಮೆಸ್ಮರೈಸಿಂಗ್ ವ್ಯೂ ಅಂತ ಹೇಳ್ತಾರಲ್ಲ ಆ ಥರ ವ್ಯೂ ಇದು. ಇಟ್ಸ್ ಸೋ 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 ಬ್ಯೂಟಿಫುಲ್ ಮಾತ್ರ. ಇನ್ನು ಕ್ಯಾಸ್ಟಲ್ ಮುಂದೆನೆ ಒಂದು ಸಿಕ್ಕಾಪಟ್ಟೆ ವಿಡಿಯೋಸು ಫೋಟೋಸ್ ಎಲ್ಲ ತಗೊಂಡ್ವಿ. ಬಟ್ ಆದರೆ ಟೈಮ್ ಅಂತೂ ಇರಲಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಜನ ಕ್ರೌಡು ಲೈನಲ್ಲಿ ಇಟ್ಕೊಂಡು ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಸೊ ಹಾಗೆ ಒಂದು 2-3 ಫೋಟೋಸ್ ತೆಗೆಸ್ಕೊಂಡು ಡಿಸ್ನಿ ಲ್ಯಾಂಡಲ್ಲಿ ಒಂದು 2-3 ಗೇಮ್ಸ್ನ ಆಡಿದ್ವಿ ಅಷ್ಟೇ. ಯಾಕಂದರೆ ಇನ್ನು ಫೈರ್ ವರ್ಕ್ ಸ್ಟಾರ್ಟ್ ಆಗ್ತಾ ಇತ್ತು, ಅಲ್ಲದೆ ಈ ಪರೇಡ್ ಎಲ್ಲ ಇದೆ. ಸೊ ಹಾಗಾಗಿ ಗೇಮ್ಸ್ ಎಲ್ಲ ನಮ್ಗೆ ಅಷ್ಟು ಆಡೋಕ್ಕಾಗಿಲ್ಲ. ನಾವು ಅದನ್ನು ಅಂದರೆ ನೈಟ್ ಶೋ ನೋಡ್ಬೇಕಂತಾನೆ ಬಂದಿದ್ದಲ್ಲ. ಸೊ ಹಾಗಾಗಿ ಗೇಮ್ಸಿಗೆಲ್ಲ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ. ಇನ್ನು ಕ್ಯಾಸ್ಟಲ್ ಕ್ಯಾರೋಸಲ್ ಇದಂತೂ ನನ್ನ ಒನ್ ಆಫ್ ದ ಡ್ರೀಮ್ ಗೇಮ್ ಅಂತಲೇ ಹೇಳ್ಬೋದು. ನನ್ನ ಡ್ರೀಮ್ ಡೆಸ್ಟಿನೇಷನಲ್ಲಿ ನನ್ನ ಡ್ರೀಮ್ ಗೇಮ್ನ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಆಟ ಆಡಿದೆ. ಇದೊಂಥರ ಯೂನಿಕಾರ್ನ್ ರೈಡು, ಒಂಥರ ಚೈಲ್ಡಿಶ್ ಗೇಮು, ಬಟ್ ಆದರೂ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಡಿಸ್ನಿ ಲ್ಯಾಂಡಿಗೆ ಹೋಗಿದ್ದೀನಂತೂ ನಾನು ರಂಜು ಅಕ್ಕ ಒಂದಿನದ ಮಟ್ಟಿಗೆ ಸಣ್ಣ ಮಕ್ಕಳಾಗ್ಬಿಟ್ಟಿದ್ವಿ. ಕೆಲವೊಂದು ಗೇಮ್ಸ್ನೆಲ್ಲ ಒಳ್ಳೆ ಸಣ್ಣ ಮಕ್ಳ ಥರ ಆಡಿದ್ದೇ ಆಡು ಅಂತ 2-3 ಸಲ ಆಟ ಆಡಿದ್ವಿ. ಬಟ್ ಇಬ್ಬರು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ನಗಾಡಿದ್ವಿ, ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ನ ಇಬ್ಬರು ನಾವು ಡಿಸ್ನಿ ಲ್ಯಾಂಡು ಡಿಸ್ನಿ ಸಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ವರ್ಕ್ ಪ್ರೆಷರ್ ಇಲ್ಲದೆ ಇಬ್ಬರು ಕೂಡ ಒಳ್ಳೆ ಸಣ್ಣ ಮಕ್ಳ ಥರ ಆಟ ಆಡಿದ್ದೀವಿ. ಅಷ್ಟರಲ್ಲಿ ಫೈರ್ ವರ್ಕ್ ಸ್ಟಾರ್ಟ್ ಆಯಿತು. ಇದಂತೂ ನೋಡಲಿಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಅಂದರೆ ಅಷ್ಟು ಚಂದ ಶೋ ಇದು. ಆ ಕ್ಯಾಸ್ಟಲ್ ಮೇಲೆ ಡಿಸ್ನಿ ಸಾಂಗ್ಸ್ನೆಲ್ಲ ವಿತ್ ವಿಡಿಯೋ ಲೇಸರ್ ಶೋ ಪ್ಲೇ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಕ್ಯಾಸ್ಟಲ್ಸಿಂದ ಫೈರ್ ವರ್ಕ್ನೆಲ್ಲ ಮಾಡ್ತಾರೆ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾತ್ರ. ನಾವಂತೂ ಇಡೀ ಫ್ಯಾಮಿಲಿಯವರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೀವಿ ಅಂತಲೇ ಹೇಳ್ಬೋದು. ಬಿಕಾಸ್ ಇದೆಲ್ಲ ಮೂಮೆಂಟ್ಸ್ ನಿಜವಾಗ್ಲೂ ತುಂಬ ಪ್ರೀಶಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ನಾನು ನೋಡಿದ ದಿ ಬೆಸ್ಟ್ ಫೈರ್ ವರ್ಕ್ ಶೋ ಅಂದರೆ ಇದೇನೆ. ಇನ್ನು ಫೈರ್ ವರ್ಕ್ ಮುಗಿತಿದ್ದಂಗೆ ಪರೇಡ್ ಸ್ಟಾರ್ಟ್ ಆಗುತ್ತೆ. ಯಪ್ಪ ಇದನ್ನ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಜನ ಡಿಸ್ನಿಲ್ಯಾಂಡ್ ಸುತ್ತ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ನಿಮಗೆ ಡಿಸ್ನಿಲ್ಯಾಂಡ್ ಫೈರ್ ವರ್ಕ್ನೇ ವಾವ್ ಅಂತ ಹೇಳ್ತಿದ್ದೆ. ಇನ್ನು ನೈಟ್ ಪರೇಡ್ ಅಂತೂ ಅದಕ್ಕೂ ವಾವ್ ಪ್ರೋ ಮ್ಯಾಕ್ಸಲ್ಲೇ ಇತ್ತು. ಇದಂತೂ ಈ ಡಿಸ್ನಿಲ್ಯಾಂಡ್ ಪಿಕ್ಸಾರ್ ಕ್ಯಾರೆಕ್ಟರ್ಸ್ ಆದಂಥ ಮಿಕ್ಕಿ ಮೌಸ್, ಸಿಂಡ್ರೆಲ್ಲಾ ಈ ಥರ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ನಿಜವಾದ ಮನುಷ್ಯರು ಅದೇ ಥರ ಡ್ರೆಸ್ಅಪ್ ಆಗಿ ಈ ಲೈಟಿಂಗ್ಸ್ ಪರೇಡ್ನ ಮಾಡ್ತಾರೆ. ನೋಡ್ಲಿಕ್ಕಂತೂ ಸಖತ್ತಾಗಿತ್ತು. ಡಿಸ್ನಿಲ್ಯಾಂಡಲ್ಲಂತೂ ಒಂದಕ್ಕಿಂತ ಒಂದು ಎಲ್ಲದೂ ಚೆನ್ನಾಗಿದೆ. ಸ್ಪೆಷಲಿ ಈ ನೈಟ್ ಶೋಸ್ಗಳಂತೂ ಮಸ್ತ್ ಇತ್ತು. ಇಡೀ ಪ್ರಪಂಚದಲ್ಲಿ 6 ಕಡೆ ಮಾತ್ರ ನಿಮಗೆ ಈ ಡಿಸ್ನಿಲ್ಯಾಂಡ್ ನೋಡೋಕೆ ಸಿಗುತ್ತೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಡಿಸ್ನಿಲ್ಯಾಂಡಲ್ಲಿ ಕೂಡ ಎಲ್ಲರೂ ಒಂಥರ ಸಿಂಡ್ರೆಲ್ಲಾ ಥರ ಡಿಸ್ನಿ ಕ್ಯಾರೆಕ್ಟರ್ಸ್ ಔಟ್ಫಿಟ್ಸು ಅದೇ ಥರ ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿಕೊಂಡು ಇಡೀ ರೆಸಾರ್ಟ್ ತುಂಬ ಓಡಾಡ್ತಾ ಇರ್ತಾರೆ. ಅದನ್ನು ನೋಡಲಿಕ್ಕೆ ಒಂಥರ ಚಂದ ಅನಿಸ್ತಿತ್ತು. ನಿಜವಾಗ್ಲೂ ಒಳ್ಳೆ ಕಾರ್ಟೂನ್ ಸೀರಿಯಲ್ನ ನಾವು ಎದುರುಗಡೆ ಲೈವಲ್ಲೇ ನೋಡ್ದಂಗೆ ಅನಿಸ್ತಾ ಇತ್ತು. ದಿ ಬೆಸ್ಟ್ ಶೋ ನಮ್ಮಿಬ್ಬರದ್ದು ಲೈಫಲ್ಲಿ ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾನು ರಂಜು ಅಕ್ಕ. ಇವತ್ತು ಬ್ಯಾಕ್ ಟು ಚೈಲ್ಡ್ಹುಡ್ ಡೇಸ್ ಅಲ್ಲ ಅಕ್ಕ, ಯಾರು ಹೇಳೋರು ತುಂಬ ಚೆನ್ನಾಗಿತ್ತು. ಇಡೀ ಡಿಸ್ನಿಲ್ಯಾಂಡ್ ಎಲ್ಲ ತಿರುಗಿ ಏನಿಲ್ಲ ಅಂದರೂ ನಾವು ಒಂದು ಅಪ್ ಟು 17-18 ಕಿಲೋಮೀಟರ್ಸ್ ಮೇಲೆ ವಾಕ್ ಮಾಡಿದ್ದೀವಿ. ನಡೆದು ಕಾಲೆಲ್ಲ ಸತ್ತೇ ಹೋಗ್ಬಿಟ್ಟಿತ್ತು ನಮಗೆ. ಬಟ್ ಆದರೂ ನಾವು ಬಂದಿರೋದೇ ತಿರ್ಗೋಕ್ಕಲ್ಲ ಅಂದ್ರೆ ತಿರುಗಲೇಬೇಕು ಅಂತ ಹೇಳಿ ನಾವು ಅಲ್ಲಿಂದ ಹೊರಟಿದ್ದು ಕಾಸ್ಮಿ ಶಾಪಿಗೆ. ಕಾಸ್ಮಿ ಶಾಪ್ ಬಂದು ಫೇಮಸ್ ಕಾಸ್ಮೆಟಿಕ್ ಶಾಪ್ಸ್ ಇನ್ ಟೋಕಿಯೋ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಕೆಲವೊಂದು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸು ಮತ್ತು ಕೆಲವೊಂದು ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ಅಷ್ಟೇ ಬೈ ಮಾಡಿದ್ವಿ. ಬಟ್ ಆದರೆ ನಿಜವಾಗ್ಲೂ ನನಗೆ ವ್ಲಾಗ್ ಮಾಡೋಷ್ಟು ಶಕ್ತಿ ಅಂತೂ ಇರಲಿಲ್ಲ, ಕಂಪ್ಲೀಟ್ ಸುಸ್ತಾಗಿ ಹೋಗಿತ್ತು. ಸೊ ಹಾಗೆ ಒಂದು 2-3 ಕ್ಲಿಪ್ಸ್ನ ತಗೊಂಡಿದ್ದೀನಿ ಅಷ್ಟೇ. ಸೊ ಹೀಗೆ ನಾವು ಜಪಾನಲ್ಲಿ 3ನೇ ದಿನನ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.